ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಲಾ ಇಂಟೆಲಿಜೆನ್ಸಿಯ ಚಾನೆಲ್. ನಾನು ಸಂಗೀತ ಭಟ್. ಬಹುತೇಕ ಜನರು ಬಹುತೇಕ ಬಿಸ್ನೆಸ್ ಓನರ್ಗಳು ಮಾಡುವ ದೊಡ್ಡ ತಪ್ಪು ಏನಪ್ಪಾ ಅಂದ್ರೆ ಬಿಸ್ನೆಸ್ಗೆ ಸೇವಿಂಗ್ಸ್ ಅಕೌಂಟ್ ಬಳಸುವುದು. ಆದರೆ ನೀವು ಒಂದು ಬಾರಿ ವ್ಯವಹಾರ ಆರಂಭಿಸಿದ ಮೇಲೆ ನಿಮ್ಮ ಎಲ್ಲ ಬಿಸ್ನೆಸ್ ಟ್ರಾನ್ಸಾಕ್ಷನ್ಗಳು ಕರೆಂಟ್ ಅಕೌಂಟ್ ಬಳಸುವುದು ಕಡ್ಡಾಯವಾಗಿರ್ತದೆ. ಈ ವಿಡಿಯೋದಲ್ಲಿ ಕರೆಂಟ್ ಅಕೌಂಟ್ ಎಂದರೆ ಏನು, ನಿಮ್ಮ ಬಿಸ್ನೆಸ್ ಗಳಿಗೆ ಕರೆಂಟ್ ಅಕೌಂಟ್ ಓಪನ್ ಮಾಡುವುದು ಏಕೆ ಮುಖ್ಯ ಅನ್ನೋದನ್ನ ಸರಳವಾಗಿ ಸಂಕ್ಷಿಪ್ತವಾಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮತ್ಯಾಕೆ ತಡ, ನೀವು ಮಾಡ್ಬೇಕಾಗಿರೋದಿಷ್ಟೇ, ಈ ವಿಡಿಯೋದನ್ನ ಕೊನೆಯ ತನಕ ನೋಡ್ಬೇಕು. ಇನ್ನು ವಿಡಿಯೋವನ್ನ ಪ್ರಾರಂಭ ಮಾಡುವ ಮೊದಲು ನಿಮಗಾಗಿ ನಮ್ಮ ತಂಡದಿಂದ ಒಂದು ಸಣ್ಣ ಘೋಷಣೆ ಇದೆ. ಏನಪ್ಪಾ ಅಂದ್ರೆ, ನೀವು ಬಿಸ್ನೆಸ್ ಅನ್ನ ಪ್ರಾರಂಭ ಮಾಡಿದ್ದೀರಿ ಅಥವಾ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ ನಾವೊಂದು ನಿಮಗಾಗಿ ವಾಟ್ಸಪ್ ಕಮ್ಯುನಿಟಿ ಗ್ರೂಪ್ ಅನ್ನ ಪ್ರಾರಂಭ ಮಾಡಿದ್ದೇವೆ. ಇದರ ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರೆ, ಬಿಸ್ನೆಸ್ಗೆ ಬೇಕಾಗಿರುವಂತಹ ದಿನನಿತ್ಯದ ಅಪ್ಡೇಟ್ಗಳನ್ನ ಮತ್ತೆ ನಿಮಗೆ ಯೂಸ್ ಆಗುವಂತಹ ಮಾಹಿತಿಗಳನ್ನ ನಾವು ದಿನನಿತ್ಯ ಹಾಕ್ತಾ ಇರ್ತೀವಿ, ಅದಕ್ಕೆ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಇದರಿಂದ ನೀವು ಕೂಡ ನಿಮ್ಮ ಬಿಸ್ನೆಸ್ ಅನ್ನ ಯಾವ ರೀತಿಯೆಲ್ಲ ಇಂಪ್ರೂವ್ ಮಾಡಬಹುದು ಅನ್ನೋದನ್ನ ಕಲಿಯಬಹುದಾಗಿದೆ. ಮತ್ಯಾಕೆ ತಡ, ಈಗಲೇ ನಮ್ಮ ವಾಟ್ಸಪ್ ಕಮ್ಯುನಿಟಿ ಗ್ರೂಪ್ಗೆ ಜಾಯಿನ್ ಆಗಿ. ನಾವು ಡಿಸ್ಕ್ರಿಪ್ಷನ್ ಅಲ್ಲಿ ಅದರ ಲಿಂಕ್ ಅನ್ನ ಹಾಕಿದೀವಿ, ಅದನ್ನ ಕ್ಲಿಕ್ ಮಾಡಿದ್ರೆ ನೀವು ನಮ್ಮ ವಾಟ್ಸಪ್ ಗ್ರೂಪ್ಗೆ ಜಾಯಿನ್ ಆಗ್ಬೋದು. ಇನ್ನು ಮೊದಲನೇದಾಗಿ ನಾವು ನೋಡೋಣ ಕರೆಂಟ್ ಅಕೌಂಟ್ ಅಂದ್ರೆ ಏನು ಅಂತ. ಕರೆಂಟ್ ಅಕೌಂಟ್ ಅಂದ್ರೆ ವೈಯಕ್ತಿಕ ಬಳಕೆಗೆ ಅಲ್ಲ, ಬಿಸ್ನೆಸ್ ಬಳಕೆಗೆ ಮಾತ್ರ ವಿನ್ಯಾಸ ಮಾಡಿರುವಂತಹ ಒಂದು ಬ್ಯಾಂಕ್ ಅಕೌಂಟ್. ಇದು ನಿಮ್ಮ ವೈಯಕ್ತಿಕ ಹಣ ಮತ್ತು ಬಿಸ್ನೆಸ್ ಹಣವನ್ನ ಬೇರ್ಪಡಿಸಲು ಸಹಾಯ ಮಾಡ್ತದೆ. ಕರೆಂಟ್ ಅಕೌಂಟ್ ನಲ್ಲಿ ಬ್ಯಾಂಕ್ಗಳು ಹೆಚ್ಚು ಟ್ರಾನ್ಸಾಕ್ಷನ್ ಲಿಮಿಟ್, ಓವರ್ ಡ್ರಾಫ್ಟ್ ಸೌಲಭ್ಯ, ಸುಲಭ ಫಂಡ್ ಟ್ರಾನ್ಸ್ಫರ್ ಹಾಗೂ ಇತರ ಬಿಸ್ನೆಸ್ ಫೀಚರ್ ಗಳನ್ನ ನೀಡುತ್ತದೆ. ಇನ್ನು ಮುಂದಿನ ವಿವರಣೆಗಳಿಗೆ ಹೋಗುವ ಮೊದಲು ನಮ್ಮ ಕಡೆಯಿಂದ ನಿಮಗೊಂದು ಸಣ್ಣ ಘೋಷಣೆ. ಏನಪ್ಪಾ ಅಂದ್ರೆ, ನೀವು ಬಿಸ್ನೆಸ್ ಅನ್ನ ಪ್ರಾರಂಭ ಮಾಡಿದ್ದೀರಿ ಅಥವಾ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಿ. ನಿಮಗೆ ಒಂದು ಉತ್ತಮವಾದ ಗೈಡ್ ನ ಅವಶ್ಯಕತೆ ಇರ್ತದೆ. ಒಂದು ಗೈಡೆನ್ಸ್ ಇಲ್ಲದೆ ಯಾವ ಕೆಲಸ ಮಾಡೋಕ್ಕೂ ಕೂಡ ಸಾಧ್ಯವಿಲ್ಲ. ಅದಕ್ಕಾಗಿ ನಾವೊಂದು ಫ್ರೀ PDF ಅನ್ನ ತಯಾರು ಮಾಡಿದ್ದೇವೆ. ಇದರಲ್ಲಿ ನೀವು ಯಾವ ರೀತಿ ಬಿಸ್ನೆಸ್ ನ ಪ್ರಾರಂಭ ಮಾಡಬೇಕು, ಯಾವ್ದೆಲ್ಲ ರಿಜಿಸ್ಟ್ರೇಷನ್ ಮಾಡಬೇಕು, ಯಾವ್ದೆಲ್ಲ ಡಾಕ್ಯುಮೆಂಟ್ ಅದಕ್ಕೆ ಅವಶ್ಯಕತೆ ಇರ್ತದೆ, ಯಾವ ರೀತಿ ನೀವು ಹಂತ ಹಂತವಾಗಿ ಫಾಲೋ ಮಾಡಿದ್ರೆ ಲಾಭವನ್ನ ಗಳಿಸಬಹುದು ಅನ್ನೋದನ್ನ ಸಂಕ್ಷಿಪ್ತವಾಗಿ ಹಂತ ಹಂತವಾಗಿ ನಾವು ತಿಳಿಸಿದ್ದೇವೆ. ನೀವು ಮಾಡಬೇಕಾಗಿರೋದಿಷ್ಟೇ, ಡಿಸ್ಕ್ರಿಪ್ಷನ್ ನಲ್ಲಿ ನಾವು ಮೆನ್ಷನ್ ಮಾಡಿರುವಂತಹ ಲಿಂಕ್ ಗೆ ಕ್ಲಿಕ್ ಮಾಡಿ ಫ್ರೀ ಆಗಿರುವಂತಹ PDF ಅನ್ನ ನಿಮ್ಮದಾಗಿಸ್ಕೊಳ್ಳಿ. ಇನ್ನು ವಿಡಿಯೋವನ್ನ ಮುಂದುವರೆಸೋದಾದ್ರೆ, ಬಿಸ್ನೆಸ್ ಗಳಿಗೆ ಕರೆಂಟ್ ಅಕೌಂಟ್ ಯಾಕೆ ಮುಖ್ಯ ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲನೆಯದಾಗಿ ಬಿಸ್ನೆಸ್ ಮತ್ತು ವೈಯಕ್ತಿಕ ಹಣವನ್ನ ಬೇರ್ಪಡಿಸುವುದು. ವೈಯಕ್ತಿಕ ಹಣ ಮತ್ತು ಬಿಸ್ನೆಸ್ ಹಣವನ್ನ ಮಿಕ್ಸ್ ಮಾಡಿದ್ರೆ ಗೊಂದಲಗಳು ಉಂಟಾಗುತ್ತದೆ. ಯಾವುದೆಲ್ಲ ಬಿಸ್ನೆಸ್ ಹಣ, ಯಾವುದೆಲ್ಲ ವೈಯಕ್ತಿಕ ಹಣ ಅಂತ ಗೊತ್ತಾಗದೇ ಇದ್ರೆ ಲಾಭ ನಷ್ಟವನ್ನ ನೋಡೋದಕ್ಕೆ ಕಷ್ಟವಾಗುತ್ತದೆ. ಇದರಿಂದ ಅಕೌಂಟಿಂಗ್ ಮತ್ತು ಲೆಕ್ಕಪತ್ರಗಳಲ್ಲಿ ಸಮಸ್ಯೆ ಬರ್ತದೆ. ಕರೆಂಟ್ ಅಕೌಂಟ್ ಇದ್ರೆ ಎಲ್ಲ ಬಿಸ್ನೆಸ್ ಆದಾಯ ಮತ್ತು ಖರ್ಚುಗಳು ಒಂದೇ ಅಕೌಂಟ್ ನಲ್ಲಿ ಇರ್ತದೆ. ಇದರಿಂದ ಬುಕ್ ಕೀಪಿಂಗ್ ಮತ್ತು ಟ್ರಾನ್ಸ್ ಪ್ರಕ್ರಿಯೆಗಳಿಗೆ ಸುಲಭವಾಗುತ್ತದೆ. ಇನ್ನು ಎರಡನೆಯ ಪಾಯಿಂಟ್ ಆಗಿ ಟ್ಯಾಕ್ಸ್ ಫೈಲಿಂಗ್ ಮತ್ತು ಕಾನೂನು ಪಾಲನೆ ಸುಲಭ. ಕರೆಂಟ್ ಅಕೌಂಟ್ ಇದ್ರೆ ಎಲ್ಲಾ ಬಿಸ್ನೆಸ್ ಟ್ರಾನ್ಸಾಕ್ಷನ್ಗಳು ಸ್ಪಷ್ಟವಾಗಿ ದಾಖಲೆಯಾಗ್ತದೆ. ಇದರಿಂದ GST, ಇನ್ಕಮ್ ಟ್ಯಾಕ್ಸ್ ಫೈಲಿಂಗ್ ಮತ್ತು ಆಡಿಟ್ ಗಳು ಸುಲಭವಾಗಿರುತ್ತದೆ ಮತ್ತು ತಪ್ಪುಗಳ ಸಾಧ್ಯತೆ ತುಂಬಾ ಕಡಿಮೆಯಾಗಿರುತ್ತದೆ. ಇನ್ನು ಮೂರನೆಯ ಹಂತವಾಗಿ ಪ್ರೊಫೆಷನಲ್ ಇಮೇಜ್ ಅಂದ್ರೆ ಬಿಸ್ನೆಸ್ ಅಕೌಂಟ್ ಮೂಲಕ ಸಪ್ಲೈಯರ್ ಗಳಿಗೆ ಪೇಮೆಂಟ್ ಮಾಡುವುದು, ಕ್ಲೈಂಟ್ ಗಳಿಂದ ಹಣ ಸ್ವೀಕರಿಸುವುದು ಅಥವಾ ಚೆಕ್ ನೀಡುವುದು ನಿಮ್ಮ ಬಿಸ್ನೆಸ್ ಗಳಿಗೆ ಪ್ರೊಫೆಷನಲ್ ಇಮೇಜ್ ಅನ್ನ ನೀಡುತ್ತದೆ. ಬ್ಯಾಂಕ್ಗಳು ಮತ್ತು ಕ್ಲೈಂಟ್ಗಳು ಕರೆಂಟ್ ಅಕೌಂಟ್ ಹೊಂದಿರುವ ಬಿಸ್ನೆಸ್ ಮೇಲೆ ಹೆಚ್ಚು ನಂಬಿಕೆಯನ್ನ ಇಡುತ್ತಾರೆ. ಇನ್ನು ನಾಲ್ಕನೆಯ ಹಂತವನ್ನ ನೋಡೋದಾದ್ರೆ ಹೆಚ್ಚಿನ ಟ್ರಾನ್ಸಾಕ್ಷನ್ ಲಿಮಿಟ್. ಆದ್ರೆ ಕರೆಂಟ್ ಅಕೌಂಟ್ ನಲ್ಲಿ
ಅನ್ಲಿಮಿಟೆಡ್ ಟ್ರಾನ್ಸಾಕ್ಷನ್ ಮತ್ತು ವಿಡ್ರಾದ ಅವಕಾಶ ಇರುತ್ತದೆ. ನಿತ್ಯ ಹೆಚ್ಚು ಪೇಮೆಂಟ್ ಮಾಡುವ ಬಿಸ್ನೆಸ್ಗಳಿಗೆ ಇದು ಅವಶ್ಯಕತೆ ಆಗಿರುತ್ತದೆ. ವಿಶೇಷ ಬ್ಯಾಂಕಿಂಗ್ ಸೌಲಭ್ಯಗಳು: ಕರೆಂಟ್ ಅಕೌಂಟ್ಗಳಲ್ಲಿ ಓವರ್ ವಿಡ್ರಾ, ಲೋನ್ ಸೌಲಭ್ಯ, ಹಾಗೆ ಮಲ್ಟಿ ಯೂಸರ್ ಆಕ್ಸೆಸ್, ಚೆಕ್ ಬುಕ್ ಹಾಗೂ ಇತರ ಬಿಸ್ನೆಸ್ ಬ್ಯಾಂಕಿಂಗ್ ಫೀಚರ್ಗಳ ಲಭ್ಯವಿರುತ್ತದೆ. ಇವುಗಳು ಕ್ಯಾಶ್ ಫ್ಲೋ ಮ್ಯಾನೇಜ್ ಮಾಡಲು ಮತ್ತು ಬಿಸ್ನೆಸ್ ವೇಗವಾಗಿ ಬೆಳೆಯಲು ತುಂಬಾ ಸಹಾಯಕವಾಗಿರುತ್ತದೆ. ಇನ್ನು 6ನೆಯ ಪಾಯಿಂಟ್ ನೋಡೋದಾದ್ರೆ ಸುಲಭ ರೆಕಾರ್ಡ್ ಕೀಪಿಂಗ್. ಕರೆಂಟ್ ಅಕೌಂಟ್ ಪ್ರತಿ ತಿಂಗಳು ಬ್ಯಾಂಕ್ ಸ್ಟೇಟ್ಮೆಂಟ್ ನೀಡುತ್ತದೆ. ಇದರಿಂದ ನಿಮ್ಮ ಆದಾಯ, ಖರ್ಚು ಮತ್ತು ಲಾಭ ಸುಲಭವಾಗಿ ಟ್ರ್ಯಾಕ್ ಮಾಡಬಹುದಾಗಿದೆ. ಇದು ಬಿಸ್ನೆಸ್ ಪರ್ಫಾರ್ಮೆನ್ಸ್ ಅರ್ಥ ಮಾಡಿಕೊಳ್ಳುವುದು ಮತ್ತು ಬಜೆಟ್ ಪ್ಲಾನ್ ಮಾಡಬಹುದು. ಇದು ಸಹ ಉಪಯುಕ್ತವಾಗಿರುತ್ತದೆ. ಕರೆಂಟ್ ಅಕೌಂಟ್ ತೆರೆಯಲು ಬೇಕಾಗುವ ಡಾಕ್ಯುಮೆಂಟ್ಗಳು ಯಾವುದು ಅನ್ನೋದನ್ನ ನಾನಿವಾಗ ನಿಮ್ಗೆ ತಿಳಿಸ್ಕೊಡ್ತೀನಿ. ಇನ್ನು ಮೊದಲನೆಯ ಪಾಯಿಂಟ್ ಅನ್ನ ನಾವು ನೋಡೋಣ. ಫಸ್ಟ್ ಇದೇನಪ್ಪಾ ಅಂದ್ರೆ ಪ್ರೊಪ್ರೈಟರ್ಶಿಪ್ ಫರ್ಮ್ ಇದ್ರೆ ಪ್ರೊಪ್ರೈಟರ್ಶಿಪ್ ನ ಆಧಾರ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡ್ ಅವಶ್ಯಕತೆ ಇರುತ್ತದೆ. ಇನ್ನು ಪ್ರೊಪ್ರೈಟರ್ ನ ಪಾಸ್ಪೋರ್ಟ್ ಸೈನ್ ಫೋಟೋ ಇರಬೇಕಾಗಿರ್ತದೆ. MSME ಸರ್ಟಿಫಿಕೇಟ್, GST ಸರ್ಟಿಫಿಕೇಟ್ ಅಥವಾ ಪ್ರೊಫೆಷನಲ್ ಟ್ಯಾಕ್ಸ್ ಸರ್ಟಿಫಿಕೇಟ್, ಬಿಸ್ನೆಸ್ ಉದ್ದೇಶದ ರೆಂಟಲ್ ಅಗ್ರಿಮೆಂಟ್, ಹಾಗೆ ಪಾರ್ಟ್ನರ್ಶಿಪ್ ಫರ್ಮ್ ಇದ್ರೆ ನಾವು ಕರೆಂಟ್ ಅಕೌಂಟ್ ಅನ್ನ ಪ್ರಾರಂಭ ಮಾಡಬಹುದಾಗಿದೆ. ಪಾರ್ಟ್ನರ್ಶಿಪ್ ಫರ್ಮ್ ಇದ್ರೆ ಎಲ್ಲ ಪಾರ್ಟ್ನರ್ಸ್ ಗಳ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಮತ್ತು ಫೋಟೋ, ಪಾರ್ಟ್ನರ್ಶಿಪ್ ಅಗ್ರಿಮೆಂಟ್, ಕಂಪನಿ ಪ್ಯಾನ್ ಕಾರ್ಡ್, MSME ಸರ್ಟಿಫಿಕೇಟ್, ಬಿಸ್ನೆಸ್ ಉದ್ದೇಶದ ರೆಂಟಲ್ ಅಗ್ರಿಮೆಂಟ್ ಅವಶ್ಯಕತೆ ಇರ್ತದೆ. ಇನ್ನು ನಿಮ್ದು ಪ್ರೈವೇಟ್ ಲಿಮಿಟೆಡ್ ಕಂಪನಿ ಆಗಿದ್ರೆ ಎಲ್ಲ ಡೈರೆಕ್ಟರ್ ಗಳ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಮತ್ತು ಫೋಟೋ, ಕಂಪನಿ ಇನ್ಕಾರ್ಪೊರೇಷನ್ ಸರ್ಟಿಫಿಕೇಟ್, ಕಂಪನಿಯ ಪ್ಯಾನ್ ಕಾರ್ಡ್, ಹಾಗೆ ಬಿಸಿನೆಸ್ ಉದ್ದೇಶದ ರೆಂಟಲ್ ಅಗ್ರಿಮೆಂಟ್, ನಿಮಗೆ ಈ ಎಲ್ಲ ಡಾಕ್ಯುಮೆಂಟ್ ಅವಶ್ಯಕತೆ ಇರ್ತದೆ. ಇನ್ನು ಕೊನೆಯದಾಗಿ ಕರೆಂಟ್ ಅಕೌಂಟ್ ಅಂದ್ರೆ ಕೇವಲ ಒಂದು ಬ್ಯಾಂಕ್ ಅಕೌಂಟ್ ಅಲ್ಲ, ಇದು ಸುಗಮ ಬಿಸ್ನೆಸ್ ಕಾರ್ಯಾಚರಣೆ, ಹಾಗೆ ಸರಿಯಾದ ಲೆಕ್ಕಪತ್ರ ಮತ್ತು ಪ್ರೊಫೆಷನಲ್ ನಂಬಿಕೆಯನ್ನ ಆಧಾರಿತವಾಗಿರ್ತದೆ. ಸಣ್ಣ ಬಿಸ್ನೆಸ್ ಆಗಿರ್ಲಿ ಅಥವಾ ದೊಡ್ಡ ಬಿಸ್ನೆಸ್ ಆಗಿರ್ಲಿ, ಪ್ರತಿ ವ್ಯವಹಾರಕ್ಕೂ ಕರೆಂಟ್ ಅಕೌಂಟ್ ವೆರಿ ಇಂಪಾರ್ಟೆಂಟ್ ಆಗಿರ್ತದೆ. ಆರ್ಗನೈಸ್ ಆಗಿ ಇರಲು, ಕಾನೂನು ಪಾಲನೆ ಮಾಡಲು ಮತ್ತು ಬಿಸ್ನೆಸ್ ಬೆಳವಣಿಗೆಯನ್ನ ಪಡೆಯಬೇಕಾಗಿದ್ರೆ ಕರೆಂಟ್ ಅಕೌಂಟ್ ತೆರೆಯಿರಿ ಮತ್ತು ನಿಮ್ಮ ಹಣಕಾಸಿನ ಮೇಲೆ ಸಂಪೂರ್ಣ ನಿಯಂತ್ರಣವನ್ನ ನೀವು ಪಡೆಯಬಹುದಾಗಿದೆ. ನೋಡಿದ್ರಲ್ಲ ವೀಕ್ಷಕರೇ, ಇದು ಕರೆಂಟ್ ಅಕೌಂಟ್ ತೆರೆಯೋದು ಹೇಗೆ, ಅದರ ಅವಶ್ಯಕತೆಗಳೇನು, ಅದರ ಲಾಭಗಳೇನು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇನೆ. ಮತ್ತಷ್ಟು ವಿಷಯವನ್ನ ನೀವು ತಿಳಿಬೇಕಾಗಿದ್ರೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.